ಇದು ನಮ್ಮ ತುಳುನಾಡಿನ ಇನ್ನೊಂದು ಪ್ರಸಿದ್ಧ ತಿಂಡಿ ಪುಂಡಿಗಟ್ಟಿ ಅಂತ ಹೇಳ್ತಾರೆ. ಅಂದರೆ ಬೆಳ್ತಿಗನ್ನಿಯಲ್ಲಿ ಇದರಲ್ಲೂ ಮಾಡ್ತಾರೆ, ಕುಚ್ಚಿಗೆ ಇದರಲ್ಲೂ ಮಾಡ್ತಾರೆ. ನಾನು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡಿದ್ದೀನಿ. ಸೊ ಬರೀ ರೌಂಡಾಗಿ ಮಾಡಬಾರ್ದಂತೆ. ಸೊ ಅದಕ್ಕೊಂದು ಸಣ್ಣ ತೂತು ಥರ ಮಾಡಿ ಹೀಗೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ತೀವಿ. ಅಕ್ಕಿ ಮತ್ತು ತೆಂಗಿನಕಾಯನ್ನು ಒಟ್ಟಿಗೆ ರುಬ್ಬಿ ನಾನು ಅದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದು ಮಾಡ್ತೀನಿ. ಅಂದರೆ ಪಾತ್ರೆಯಲ್ಲೇ ಇದರಲ್ಲೇ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಮಾಡ್ತೀನಿ. ಗಟ್ಟಿ ಬಂದು ಉಂಡೆ ಮಾಡೋ ಹಂತಕ್ಕೆ ಬರುವಾಗ ಈ ಥರ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ. ಇನ್ನೊಮ್ಮೆ ನಾನು ರೌಂಡ್ ಶೇಪಲ್ಲಿ ಮಾಡ್ತೀನಿ. ಆದಷ್ಟು ರೌಂಡ್ ಚಿಕ್ಕದು ಮಾಡ್ತಾರೆ. ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದೆ. ನನಗೆ ಅಷ್ಟು ಪೇಷನ್ಸ್ ಇಲ್ಲ ತುಂಬ ರೌಂಡ್ ಮಾಡೋಷ್ಟು. ನಾನೀಗ ಒಂದು ಕೈಯಿಂದ ಮೊಬೈಲ್ ಹಿಡ್ಕೊಂಡ ಕಾರಣ ನನಗೆ ಅಷ್ಟು ಕಷ್ಟ ಆಗ್ತಿದೆ. ಸೊ ಫುಲ್ ರೌಂಡ್ ಮಾಡಬಾರ್ದಂತ ಅದಕ್ಕೊಂದು ಸಣ್ಣ ತೂತು ಮಾಡ್ತೀವಿ. ಅದರಿಂದ ಪಿಂಡ ಹಾಕುವ ಹಾಗೆ ಪಿಂಡ ಅಂತ ಆಗುತ್ತೆ ಅಂತ. ಸೊ ಎರಡನೇ ಮಾಡ್ತಾಯಿದ್ದೀನಿ. ಏನೋ ಇವತ್ತು ಸಂಜೆ ಪುಂಡಿ ತಿನ್ನುವಂಥ ಮನಸ್ಸಾಯಿತು. ಒಳ್ಳೆ ಸಾಂಬಾರಿತ್ತು. ತಂಗಿ ತಂದು ಕುಂದಾಪುರದಿಂದ ನಿನ್ನೆ ತಂಗಿ ಬರುವಾಗ ತಂದಿದ್ದು ಒಂದು ಗುಜ್ಜೆ ಅಂದರೆ ಏನು ಕೇಳಿದ್ರು, ಎಳೆಯ ಹಲಸಿನಕಾಯಿದೊಂದು ಸಾಂಬಾರು ಮಾಡಿದೆ. ಹೆಸರು ಕಾಳು ಹಾಕಿ ಪಚ್ಚೆ ಹೆಸರು ಮತ್ತು ಇದು ಸಾಂಬಾರು ಮಾಡಿದೆ. ಸೊ ಇದು ನನಗೇನೋ ರಾತ್ರಿ ಮನಸ್ಸಾಯಿತು ಪುಂಡಿ ತಿನ್ನೋಣ ಅಂತ. ಸೊ ನಾನು ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ಅದನ್ನು. ಇದೊಂದು 10-20 ನಿಮಿಷ ಬೆಂದರೆ ನನಗೆ ಇವತ್ತಿನ ತಿಂಡಿಗೆ ಆಯಿತು.